ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಬೆಳಗಾಯ್ತು ಪ್ರಿಯರೇ, ಮತ್ತೊಂದು ದಿನ ನಮ್ಮ ದೇವರ ವಾಕ್ಯ ಕೇಳುವುದಕ್ಕಾಗಿ, ಆತನ ಮಾತಿಗಾಗಿ ಬನ್ನಿ ದೇವರ ವಾಕ್ಯಕ್ಕಾಗಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಯಾವುದೇ ಕಾಲದಲ್ಲಿ ಮತ್ತೊಂದು ಸಾರಿ ನಮ್ಮ ಸ್ಥಿತಿಯನ್ನು ನಾವು ಅರಿತುಕೊಳ್ಳಲು, ನಿಮ್ಮ ಕೃಪೆಗೋಸ್ಕರ ಬೇಡಿಕೊಳ್ಳಲು ನಮ್ಮೆಲ್ಲರೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಇತ್ತೀಚೆಗೆ ಅಮೆರಿಕದಂತಹ ದೇಶದಲ್ಲಿ ಲೆಕ್ಕಾಚಾರ ಹಾಕಲಾಗಿದೆಯಂತೆ, ಚರ್ಚಿಗೆ ಹೋಗುವ ಕ್ರೈಸ್ತರು ಎಷ್ಟು ಮಂದಿಯಾಗಿದ್ದಾರೆಂದು. ವರ್ಷಕ್ಕೆ 1-2 ಸಾರಿ ಹೋದಂಥವರ ಸಹಿತವಾಗಿ ಲೆಕ್ಕಾಚಾರ ಹಾಕಿ ನೋಡಿದ್ರೆ ಕನಿಷ್ಠ ಒಂದು 20% ಕೂಡ ಇಲ್ಲ ಅಂತೆ. ಅಷ್ಟಕ್ಕೂ ಆ ಹೋದಂತಹ ಅಷ್ಟು ಪರ್ಸೆಂಟೇಜ್ನಲ್ಲಿ ಎಷ್ಟು ಜನ ನಿಜವಾಗಲೂ ದೇವರ ಸಂತೋಷವನ್ನು, ದೇವರ ದಿವ್ಯದಾನಗಳನ್ನು, ದೇವರ ಸಮೃದ್ಧಿಯನ್ನು, ದೇವರ ಆಶೀರ್ವಾದವನ್ನು ಹೊಂದುತ್ತಿದ್ದಾರೆ ಎಂದು ಅಂಥವರನ್ನು ಕೇಳಿ ತಿಳಿದುಕೊಂಡಾಗ, ಅಂದರೆ ಅಂಥವರಿಗೆ ನೀವು ಯೇಸುವನ್ನು ನಂಬಿದ್ದೀರಿ, ಯಾವ ರೀತಿಯಾಗಿದ್ದೀರಿ, ನಿಮ್ಮ ಸಮಸ್ಯೆ ತೀರಿವೆಯಾ, ಆರೋಗ್ಯಕರವಾಗಿದ್ದೀರಾ, ಮನಃಶಾಂತಿ ಉಳ್ಳವರಾಗಿದ್ದೀರಾ, ಸಂತೋಷವಾಗಿದ್ದೀರಾ, ತೃಪ್ತರಾಗಿದ್ದೀರಾ ಎಂದು ಕೇಳಿದ್ದಕ್ಕೆ ಈ ದಿನ ಚರ್ಚಿಗೆ ಹೋಗ್ತೇವೆಂದು ಹೇಳುವ ಕ್ರೈಸ್ತರು ಕೂಡ ಅನೇಕ ಜನರು ಸರಿಯಾದ ಉತ್ತರ ಕೊಡ್ಲಿಕ್ಕಾಗುತ್ತಾ ಇಲ್ಲ. ಆಯಾ ಸಮಯಗಳಲ್ಲಿ ಚೆನ್ನಾಗಿದ್ದೇವೆ, ಆದರೆ ಮತ್ತೆ ಕೆಲವೊಂದು ಸಮಯಗಳಲ್ಲಿ ನಾವು ನಂಬಿಕೆಯನ್ನು ಕಳೆದುಕೊಳ್ಳುತ್ತಿದ್ದೇವೆ. ನಿಮ್ಮ ಸಂಗತಿ ಹೇಗಿದೆ? ದಿನಾಲು ವಾಕ್ಯ ಕೇಳ್ತಿದ್ದೀರಲ್ಲವೇ? ಕೇಳ್ತಿದ್ದೇವೆಂದು ನೀವೇ ಹೇಳ್ತಿದ್ದೀರಲ್ಲವೇ? ಮತ್ತೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಕೊರತೆಗಳು ನೀಗಿವೆಯಾ? ನಿಮ್ಮ ಬಾಧೆಗಳು ನೀಗಿವೆಯಾ? ನಿಮ್ಮ ಹೋರಾಟದಲ್ಲಿ ಜಯ ನೋಡ್ತಾ ಇದ್ದೀರಾ? ನಿಮ್ಮ ಸಮಸ್ಯೆಗಳನ್ನು ಪರಿಷ್ಕರಿಸಿಕೊಳ್ಳುತ್ತಾ ಇದ್ದೀರಾ? ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಪ್ರಿಯರೇ, ಯೇಸು ಕ್ರಿಸ್ತನನ್ನು ನಂಬಿದವರಿಗೆ ಸಮಸ್ಯೆಗಳಿರುವುದಿಲ್ಲ, ಅನಾರೋಗ್ಯ ಇರುವುದಿಲ್ಲ, ಹೋರಾಟಗಳಿರುವುದಿಲ್ಲ ಎಂದು ನಾನು ಹೇಳ್ತಾ ಇಲ್ಲ. ಆದರೆ ಈ ಲೋಕದಲ್ಲಿ ನಾವಿರುವುದರಿಂದ ಇವೆಲ್ಲವುಗಳು ಕೂಡ ನಮಗೆ ಸರ್ವಸಾಧಾರಣವೇ. ಆದರೆ ಯೇಸುವನ್ನು ನಂಬಿದವರಿಗೆ, ಆದರೆ ಯೇಸುವನ್ನು ಹೊಂದಿಕೊಂಡಂಥವರಿಗೆ ಅದನ್ನು ಜಯಿಸುವಂತಹ ಶಕ್ತಿ ಇರುತ್ತೆ. ನೋಡಿ ಪ್ರಿಯರೇ, ನಮಗೆ ರೋಗಗಳು ಯಾಕೆ ಬರ್ತವೆ? ಕೊರೋನಾ ವೈರಸ್ ಟೈಮ್ನಲ್ಲಿ ಬಹಳಷ್ಟು ಜನ ರೋಗದಿಂದ ಎಫೆಕ್ಟ್ ಆಗಿದ್ರು, ಮರಣ ಹೊಂದಿದ್ರು. ಆದರೆ ಕೆಲವರಿಗೆ ಅದು ಮುಟ್ಟಲೇ ಇಲ್ಲ. ಅವರಿಗೆ ಕೋವಿಡ್ ಬಂದಿದ್ದಾಗಿಯೂ ಅದನ್ನು ಜಯಿಸಿದ್ರು. ಕಾರಣ ಶರೀರದಲ್ಲಿರುವ ಇಮ್ಯೂನ್ ಸಿಸ್ಟಮ್ ನಿಮಿತ್ತ. ಸ್ಟ್ರಾಂಗ್ ಆಗಿರುವುದಾದರೆ ರೋಗ ನಿರೋಧಕ ಶಕ್ತಿ ಇರುತ್ತೆ. ಕೆಲವೊಂದು ಜನ ವೈದ್ಯರಿಗೆ ನಾನು ಗಮನಿಸಿದ್ದೇನೆ, ನಾವು ಒಂದು ಅನಾರೋಗ್ಯದೊಂದಿಗೆ ವೈದ್ಯರ ಬಳಿಗೆ ಹೋದಾಗ ಆ ಅನಾರೋಗ್ಯ ಕಡಿಮೆ ಮಾಡುವುದಕ್ಕಾಗಿ ಆಂಟಿಬಯೋಟಿಕ್ಸ್ ಆಗಲಿ, ಪೇನ್ ಕಿಲ್ಲರ್ಸ್ ಆಗಲಿ ಕೊಟ್ಟು ಕಳಿಸುತ್ತಾರೆ. ಆದರೆ ದಿ ಬೆಸ್ಟ್ ಡಾಕ್ಟರ್ ಮಾಡುವುದೇನೆಂದರೆ, ಅದರ ಜೊತೆಗೆ ಅವರಿಗೆ ಯಾವುದರ ಡೆಫಿಷಿಯನ್ಸಿ ಇದೆಯೋ, ಯಾವ ವಿಟಮಿನ್ ಡೆಫಿಷಿಯನ್ಸಿ ಇದೆಯೋ ಅದನ್ನು ಕಂಡುಕೊಂಡು ಅದಕ್ಕೆ ಆ ಇಮ್ಯೂನ್ ಸಿಸ್ಟಮ್ ಹೆಚ್ಚಾಗುವಂತೆ ಔಷಧಿ ಕೊಡ್ತಾರೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಅಂದರೆ ಈ ಮೆಡಿಸನ್ನು ಡಾಕ್ಟರ್ ಅವರು ಸಾಧಾರಣವಾಗಿರ್ತಾರಲ್ಲವೇ, ಅರ್ಥ ಆಗ್ತದೆ ಅಂದ್ಕೊಂಡು ಈ ಉದಾಹರಣೆ ಹೇಳಿದೆ. ಹಾಗೆ ಆಧ್ಯಾತ್ಮಿಕವಾಗಿ ನಾವು ಶಕ್ತಿಯುಳ್ಳವರಾಗಿರೋದಾದರೆ, ನಂಬಿಕೆಯಲ್ಲಿ ದೃಢವಾಗಿರುವುದಾದರೆ, ನಮಗೆ ಬಲವಾದ ಆಧ್ಯಾತ್ಮಿಕ ಬಲ ಇರುವುದಾದರೆ ಖಚಿತವಾಗಿಯೂ ಎಷ್ಟೇ ಹೋರಾಟ ಬಂದರೂ, ಎಷ್ಟೇ ಶ್ರಮೆಗಳು ಬಂದರೂ ನಾವು ಕುಗ್ಗಿ ಹೋಗುವುದಿಲ್ಲ. ಇಲ್ಲವಾದರೆ ಪ್ರತಿಯೊಂದು ನಮ್ಮ ಹೃದಯಕ್ಕೆ ಎಫೆಕ್ಟ್ ಆಗ್ತದೆ. ಕೆಲವೊಂದು ಇಂಗ್ಲಿಷ್ ಪದಗಳನ್ನು ನಾನು ಬಳಸ್ತಾ ಇದ್ದೇನೆ, ಸಾಧಾರಣವಾಗಿ ಬಳಸಲಾದರೆ ಇತ್ತೀಚೆಗೆ ಬರ್ತಿವೆ. ನಿಮ್ಮಲ್ಲಿ ಬಹಳಷ್ಟು ಜನ ಇಂಗ್ಲಿಷ್ ಗೊತ್ತಿಲ್ಲದವರು ಇರ್ತೀರ ಅಂದ್ಕೊಂಡು ತಕ್ಷಣವೇ ಅವುಗಳನ್ನು ಕನ್ನಡದಲ್ಲಿ ಕೂಡ ಹೇಳುವ ಪ್ರಯತ್ನ ಮಾಡ್ತಿದ್ದೇನೆ. ಕೆಲವೊಂದು ಮಾತುಗಳು ಕರೆಕ್ಟಾಗಿ ಕನ್ನಡದಲ್ಲಿ ಹೇಳುವುದಕ್ಕಾಗಿ ಸರಿಯಾದ ಅರ್ಥಗಳು ದೊರಕುವುದಿಲ್ಲ, ಅಷ್ಟೊಂದು ಈಸಿಯಾಗಿ ಉಚ್ಚರಿಸಲಿಕ್ಕಾಗಲ್ಲ. ಒಂದು ವೇಳೆ ಅಂತಹ ಕನ್ನಡ ಪದ ಬಳಸಿದ್ರೂ ಕೂಡ ಅದು ವಾಡಿಕೆಯ ಪದ ಆಗಿರಲ್ಲ. ಸೊ ಎಲ್ಲರೂ ಇಂಗ್ಲಿಷ್ ಪದ ಬಳಸುತ್ತಾರಲ್ಲವೇ, ಅದಕ್ಕೆ ಬಳಸ್ತಿದ್ದೇನೆ. ನಮ್ಮ ಹೃದಯದ ತುಂಬಾ ಆಧ್ಯಾತ್ಮಿಕ ಶಕ್ತಿ, ನಂಬಿಕೆಯನ್ನು ಹೊಂದಿಕೊಂಡಿರುವುದಾದರೆ, ದೇವರ ಶಕ್ತಿಯನ್ನು ಹೊಂದಿಕೊಂಡಿರುವುದಾದರೆ, ಕರ್ತನು ನಮ್ಮ ಪಕ್ಷದಲ್ಲಿರುವುದಾದರೆ, ನೋಡಿ ಪ್ರಿಯರೇ, ನಾವು ರಿಪೋರ್ಟ್ಗಳಿಗೋಸ್ಕರ ಡಾಕ್ಟರ್ ಬಳಿಗೆ ಹೋದಾಗ, ಬ್ಲಡ್ ಟೆಸ್ಟ್ ಮಾಡಿಕೊಂಡ ನಂತರ ಹೋದಾಗ ಸಫಿಷಿಯಂಟ್, ಇನ್ಸಫಿಷಿಯಂಟ್ ಮಾತ್ರವಲ್ಲ,
ಸ್ಟ್ಯಾಂಡರ್ಡ್ಸ್ ಮಟ್ಟ ಎಂಬುದಾಗಿ ಕೆಲವೊಂದು ಇಡ್ತಾರೆ. ಅಂದರೆ ಕೆಲವೊಂದು ಜನರಿಗೆ ಎಷ್ಟರ ಮಟ್ಟಿಗೆ ಬ್ಲಡ್ ಇರಬೇಕೋ ಅಷ್ಟರ ಮಟ್ಟಿಗೆ ಇರುತ್ತೆ. ಆ ವ್ಯಾಧಿ ಬಂದಾಗ ಅದು ಕಡಿಮೆ ಆಗುವುದರಿಂದ ಅದನ್ನು ಹೆಚ್ಚಿಸಿಕೊಳ್ಳಲಿಕ್ಕಾಗ್ತಾ ಇಲ್ಲ. ಅದು ಸಾಕಷ್ಟು ಇರುವುದಾದರೆ ಆ ವ್ಯಕ್ತಿ ಆ ವ್ಯಾಧಿಯನ್ನು ಜಯಿಸುತ್ತಾನೆ. ಯೇಸು ಹೇಳಿದಾರಲ್ಲವೇ, ನಾನು ಅವರಿಗೆ ಜೀವವನ್ನು ಕೊಡಲು ಬಂದಿದ್ದೇನೆ, ಅದನ್ನು ಕೂಡ ಸಮೃದ್ಧಿಯಾಗಿ ಒದಗಿಸಿಕೊಡಲು ಬಂದಿದ್ದೇನೆ ಅನ್ನುತ್ತಾರೆ. ಒಮ್ಮೆ ನೋಡೋಣ ಬನ್ನಿ, ಯೋಹಾನ ಸುವಾರ್ತೆ. ನಿಮ್ಮ ಹತ್ರ ಬೈಬಲ್ ಇದೆಯಾ? ನಾನು ಹೇಳುವ ವಾಕ್ಯ ಭಾಗಗಳನ್ನು ಮತ್ತೆ ನೀವು ಓದುತ್ತೀರಿ ಎಂದು, ದಿನವೆಲ್ಲ ಮತ್ತೆ ಧ್ಯಾನಿಸುತ್ತೀರಿ ಎಂದು ನಾನು ನಂಬುತ್ತೇನೆ. ಕುರಿಗಳಿಗೆ ಜೀವವನ್ನುಂಟು ಮಾಡಲು, ಅದು ಸಮೃದ್ಧಿಯಾಗಿ ಒದಗಿಸಲು ನಾನು ಬಂದಿದ್ದೇನೆ ಎಂದು ಹೇಳ್ತಾರೆ. ನೋಡೋಣ ಬನ್ನಿರಿ, ಯೋಹಾನ ಸುವಾರ್ತೆ 10ನೇ ಅಧ್ಯಾಯ. ಸತ್ಯವೇದದಲ್ಲಿ ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಿಂದ ನೋಡೋಣ ಬನ್ನಿ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವಿರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೇನು ಎಂದು ನಿಮಗೆ ನಿಜವಾಗಿ ಹೇಳುತ್ತೇನೆ ಅನ್ನುತ್ತಾರೆ ಯೇಸು. ನಾನು ಅವುಗಳಿಗೆ ಜೀವವನ್ನುಂಟು ಮಾಡಲು, ಅದು ಸಮೃದ್ಧಿಯಾಗಿ ಉಂಟು ಮಾಡಲು ಬಂದಿದ್ದೇನೆ ಅನ್ನುತ್ತಾರೆ. ನಮ್ಮಲ್ಲಿ ಅನೇಕರಿಗೆ ಅಲ್ಪ ಸ್ವಲ್ಪ ಭಕ್ತಿ ಇರುವುದರಿಂದ ಹೋರಾಟ ಬಂದಾಗ ಅದು ಸಾಕಾಗ್ತಾ ಇಲ್ಲ. ಚಿಕ್ಕ ಚಿಕ್ಕ ಸಮಸ್ಯೆ ಎದುರಿಸಲು ಅದು ಸಾಕಾಗ್ಬಹುದೇನೋ. ಆದರೆ ಒಂದು ವೇಳೆ ನಾವು ಶೋಧನೆಗಳನ್ನು ಎದುರಿಸಬೇಕಾದಾಗ, ಸೈತಾನನ ತಂತ್ರಗಳನ್ನು ಕಂಡುಕೊಳ್ಳಲಾರದ ಪರಿಸ್ಥಿತಿಯಲ್ಲಿ ಅನೇಕ ಸಾರಿ ನಾವು ಬಲಹೀನರಾಗುತ್ತೇವೆ. ನಿಮ್ಮ ಜೀವಿತದಲ್ಲಿ ದೇವರಲ್ಲಿ ನಿರೀಕ್ಷೆ ಇಡುವುದನ್ನು ನೀವು ಕಲಿತಿದ್ದೀರಾ? ನೀವು ನಂಬಿರುವ ದೇವರು ನಿಜವಾದ ದೇವರಾಗಿದ್ದಾರೆಂದು, ಸತ್ಯ ದೇವರಾಗಿದ್ದಾರೆಂದು, ಪ್ರಾರ್ಥನೆ ಲಾಲಿಸುವಾತನಾಗಿದ್ದಾರೆಂದು, ಆತನು ಇರುವಾತನಾಗಿದ್ದಾನೆಂದು, ಆತನು ನಮ್ಮ ಪ್ರಾರ್ಥನೆ ಕೇಳುವಾತನಾಗಿದ್ದಾನೆಂದು, ನಮ್ಮನ್ನು ಅರಿತವನಾಗಿದ್ದಾನೆಂದು, ನಮ್ಮನ್ನು ಪ್ರೀತಿಸಿದಾತನಾಗಿದ್ದಾನೆಂದು, ನಮಗಾಗಿ ಪ್ರಾಣ ಕೊಟ್ಟಾತನಾಗಿದ್ದಾನೆಂದು ದಿನಾಲು ಜ್ಞಾಪಕ ಮಾಡಿಕೊಂಡು ನಂಬಿರಿ. ಆಗ ಯಾವ ದಿಗುಲು ನಿಮಗುಂಟಾಗಲ್ಲ, ಯಾವ ಚಿಂತೆ ನಿಮಗಿರಲ್ಲ. ಆದರೆ ಈ ದಿನ ಅನೇಕ ಜನರು ಆ ಭಕ್ತಿಯಲ್ಲಿ ಸಮೃದ್ಧಿ ಇಲ್ಲದ್ದರಿಂದ, ಆ ಜೀವ ಸಮೃದ್ಧಿಯಾಗಿಲ್ಲದ್ದರಿಂದ ನಾವು ಆಯಾ ಸಮಯಗಳಲ್ಲಿ ನಿರುತ್ಸಾಹ ಪಡ್ತಿದ್ದೇವೆ. ನೋಡಿ, ಬೇಕಾದರೆ ಒಂದು ಬಕೆಟಲ್ಲಿ ನೀರು ಮುಗ್ದೋದಾಗ ಅದರಲ್ಲಿ ಮತ್ತೆ ನೀರು ಹೊಯ್ದಿದ್ದೇವೆ ಅಂದ್ಕೊಳ್ಳಿ, ಮತ್ತೆ ಖಾಲಿ ಆಗ್ತವೆ. ಆದರೆ ಯೇಸು ಹೇಳ್ತಾರೆ, ನನ್ನನ್ನು ನಂಬಿದಂಥವರ ಹೊಟ್ಟೆಯೊಳಗಿಂದ ಜೀವಜಲದ ಬುಗ್ಗೆಯು ಉಕ್ಕಿ ಬರುವುದು. ಅಂದರೆ ಎಷ್ಟೇ ಬಳಸಿದ್ರೂ ಕೂಡ ಈ ದಿನಗಳ ಬಾವಿಗಳು ಅಷ್ಟೊಂದು ಆಳ ಇಲ್ಲ, ಎಲ್ಲರೂ ಬೋರ್ ಹಾಕಿಸಿಕೊಳ್ತಿದ್ದಾರೆ. ಪೂರ್ವಕಾಲದಲ್ಲಿ ಊರಿಗೆಲ್ಲ ಒಂದೇ ಬಾವಿ ಇರ್ತಿತ್ತಷ್ಟೇ. ಊರಲ್ಲಿರೋ ಜನರೆಲ್ಲ ಎಷ್ಟೇ ನೀರು ತೋಡಿಕೊಂಡ್ರೂ ಕೂಡ ಬೆಳಗಾಗೋಷ್ಟೊತ್ತಿಗೆ ಮತ್ತೆ ಬಾವಿ ತುಂಬ ನೀರಿರ್ತಾ ಇದ್ವು. ಎಲ್ಲಿಂದ ಬರ್ತಿವೆ? ಆ 24 ಗಂಟೆ ಕೆಳಗಡೆ ಇರುವಂತಹ ಜಲ ವರತೆಯ ಹಾಗೆ ಉಕ್ಕಿಕೊಂಡು ಬರ್ತಲೇ ಇದ್ವು. ಬಳಸುತ್ತಿರುವ ಹಾಗೆ ಆ ಬಾವಿ ಮೇಲಿಂದ ಮೇಲೆ ತುಂಬಲ್ಪಡುತ್ತಲೇ ಇರುತ್ತದೆ. ಅದು ಯೇಸು ಕೊಡುವಂತಹ ಕೃಪೆ, ಆತನು ಕೊಡುವಂತಹ ಶಕ್ತಿ. ಅದಕ್ಕಾಗಿಯೇ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದಾದರೆ ನಾವು ಸಮೃದ್ಧಿಯಾಗಿರುತ್ತೇವೆ. ಸಮೃದ್ಧಿ ಇದೆಯಾ ನಿಮ್ಮ ಮನೆಯಲ್ಲಿ? ನಿಮ್ಮ ಸಂಪಾದನೆ ಸಮೃದ್ಧಿಯಾಗಿದೆಯಾ? ನಿಮಗೆ ನಿಮ್ಮ ಹೃದಯದಲ್ಲಿ ಸಂತೃಪ್ತಿ ಇದೆಯಾ? ಯಾಕೆ ಯಾವಾಗ ನೋಡಿದ್ರೂ ಕೂಡ ಆ ರ್ಯಾಷನಿನ ಹಾಗೆ ಕೊಂಡ್ಕೊಂಡು ನಾವು ಕಷ್ಟಪಡುತ್ತಲೇ ಇದ್ದೇವೆ? ಕರ್ತನು ಕೊಡುವಾಗ ಆತನು ಸಮೃದ್ಧಿಯಾಗಿ ಕೊಡ್ತಾರೆ. ಆ ದಾವೀದನು ಹೇಳಿದಾನಲ್ಲವೇ, ನನ್ನ ಪಾತ್ರೆ ತುಂಬಿ ಹೊರಚೆಲ್ಲುತ್ತದೆ ಎಂದು. ಅದನ್ನೇ ದೇವರು ನಮಗೆ ಕೊಡಬೇಕೆಂದು ಆಶಿಸುತ್ತಿದ್ದಾರೆ. ನೀವು ತುಂಬಲ್ಪಡುವುದಷ್ಟೇ ಅಲ್ಲ, ನೀವು ತುಂಬಿ ತುಳುಕುವವರಾಗಿ ನೆರೆಯವರಿಗೂ ಕೂಡ ಪ್ರಯೋಜನಕರವಾಗಿರಬೇಕೆಂದು ದೇವರು ನಮ್ಮ ವಿಷಯದಲ್ಲಿ ಆಶಿಸುತ್ತಿದ್ದಾರೆ. ಹೇಗಿದೆ ನಿಮ್ಮ ಸಂಪಾದನೆ? ಹೇಗಿದೆ ನಿಮ್ಮ ನಂಬಿಕೆ? ಹೇಗಿದೆ ನಿಮ್ಮ ಆಧ್ಯಾತ್ಮಿಕ ಜೀವಿತ? ಏನ್ ಮಾಡ್ತಾ ಇದ್ದೀರಿ ನೀವು ಈ ಶೋಧನೆಗಳನ್ನು ಎದುರಿಸಬೇಕಾದಾಗ? ಶ್ರಮೆಯಲ್ಲಿರುವಾಗ ನಿಮ್ಮ ಹೃದಯ ಸ್ಥಿತಿ ಹೇಗಿದೆ? ಕುಗ್ಗಿ ಹೋಗ್ತಾ ಇದ್ದೀರಾ? ಇಲ್ಲವೇ ದೇವರ ವಾಗ್ದಾನಗಳನ್ನು ಕಲಿತುಕೊಂಡು ಜ್ಞಾಪಕ ಮಾಡಿಕೊಂಡು ಧೈರ್ಯ ತಂದುಕೊಳ್ತಾ ಇದ್ದೀರಾ? ಶ್ರಮೆ ಬಂದಾಗ ಕುಗ್ಗಿ ಹೋಗಬೇಡಿರೆಂದು ಬೈಬಲ್ ಹೇಳ್ತದೆ.
ಕೊರತೆಗಳಿರುವಾಗ ಏನ್ ಮಾಡ್ತಾ ಇದ್ದೀರಿ? ಸಾಲ ಮಾಡುತ್ತಾ ಇದ್ದೀರಾ? ಮನುಷ್ಯರಿಗೆ ಬೇಡಿಕೊಳ್ತಿದ್ದೀರಾ? ಇಲ್ಲವೇ ನನ್ನ ಕರ್ತನು ನನ್ನ ಪ್ರತಿ ಅವಶ್ಯಕತೆಯನ್ನು ತೀರಿಸುತ್ತಾರೆ, ಯೆಹೋವ ಈರೇ ಆಗಿದ್ದಾನೆ ಎಂಬುದಾಗಿ ಆತನಲ್ಲಿ ನಂಬಿಕೆ ಇಡ್ತಾ ಇದ್ದೀರಾ? ಆಲೋಚನೆ ಮಾಡ್ರಿ. ನಾವು ಮನಸ್ಸಲ್ಲಿ ಎಷ್ಟೋ ಭಕ್ತಿ ಇದೆ ಅಂದುಕೊಳ್ತಿದ್ದೇವೆ, ಆದರೆ ನಾವು ನಮ್ಮ ಕ್ರಿಯೆಯಲ್ಲಿ ಆ ಭಕ್ತಿಯನ್ನು ತೋರಿಸ್ಲಿಕ್ಕಾಗ್ತಿಲ್ಲ. ದೊಡ್ಡದಾಗಿ ದೇವರ ಕುರಿತು ಹೇಳಲು ಸಿದ್ಧರಾಗಿದ್ದೇವೇನೋ, ಆದರೆ ಚಿಕ್ಕ ಸಮಸ್ಯೆ ಬಂದಾಗ ಕುಗ್ಗಿ ಹೋಗುವವರಾಗಿಯೇ ಈ ದಿನ ವಿಶ್ವಾಸಿಗಳು ಇರುವಂಥದ್ದು ಎಷ್ಟೋ ವಿಷಾದಕರವಾಗಿದೆ. ನಮ್ಮ ನಂಬಿಕೆ ಅಭಿವೃದ್ಧಿ ಆಗಬೇಕೆಂದು ದೇವರು ಕೋರಿಕೊಳ್ತಿದ್ದಾರೆ. ಕರ್ತನೊಂದಿಗೆ ನಾವು ಸಹವಾಸ ಮಾಡಬೇಕು. ಕರ್ತನೊಂದಿಗೆ ಅನುದಿನವೂ ನಾವು ಹತ್ತಿರದ ಸಂಬಂಧವುಳ್ಳವರಾಗಿರಬೇಕು. ಆತನಿಂದ ದೂರ ಆಗುವಾಗ ಕೊರತೆ ಎದುರಾಗ್ತವೆ. ಆತನಿಂದ ದೂರ ಆಗುವಾಗ ರೀಕನೆಕ್ಟ್ ಆಗುವುದಕ್ಕೆ ಕಷ್ಟವಾಗುತ್ತೆ. ಅದಕ್ಕಾಗಿಯೇ ಕೂಗಿದ ಕೂಡಲೇ ಪ್ರತ್ಯುತ್ತರ ಕೊಡುವಷ್ಟು ಹತ್ತಿರದಲ್ಲಿ ದೇವರಿರುವ ಹಾಗೆ ನಾವು ಆತನ ಸಮೀಪಕ್ಕೆ ಹೋಗಬೇಕು. ದೇವರ ಸಮೀಪಕ್ಕೆ ಬನ್ನಿರಿ, ಆಗಲ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಆ ಮಾತಿಗೆ ಅರ್ಥವೇನೆಂದರೆ ಆತನೇನು ಬರೋದಿಲ್ಲ. ಆತನು ಯಾವಾಗಲೂ ಒಂದೇ ಸ್ಥಳದಲ್ಲಿ ಇರುತ್ತಾನೆ. ನಮ್ಮಂತೆ ಆ ಕಡೆ ಈ ಕಡೆ ಹೋಗುವಾತನಲ್ಲ, ತಿರುಗಾಡುವಾತನಲ್ಲ. ಆತನು ಇದ್ದವನು, ಇರುವಾತನು, ಯಾವಾಗಲೂ ಆತನು ತನ್ನ ಸ್ಟ್ಯಾಂಡರ್ಡ್ಸ್ನಲ್ಲಿ ತನ್ನ ಸಿಂಹಾಸನದ ಮೇಲೆ ಆಸೀನರೂಢನಾಗಿದ್ದಾರೆ. ನಾವು ದೇವರ ಸಮೀಪಕ್ಕೆ ಬಂದರೆ ದೇವರು ನಮ್ಮ ಸಮೀಪಕ್ಕೆ ಬರುತ್ತಾರೆ. ನಾವು ದೇವರಿಂದ ದೂರ ಹೋಗುವುದಾದರೆ ಆತನು ದೂರವಾಗುತ್ತಾನೆ. ಅಷ್ಟೇ ಹೊರತು ದೇವರು ನಮ್ಮಿಂದ ದೂರ ಹೋಗಲ್ಲ. ಯಾವತ್ತೂ ಕೂಡ ಕರ್ತನು ನಿಮ್ಮನ್ನು ಬಿಟ್ಟು ಬಿಡುವುದಿಲ್ಲ. ಯಾವತ್ತೂ ನಿಮ್ಮನ್ನು ಆತನು ಮರೆತು ಹೋಗುವುದಿಲ್ಲ. ನಿಮ್ಮಷ್ಟಕ್ಕೆ ನೀವೇ ಆತನಿಂದ ದೂರ ಹೋಗ್ತಾ ಇದ್ದೀರಿ. ಎಷ್ಟು ದಿನಗಳಾಯ್ತು ಹೇಳಿ ಕಣ್ಣೀರಿನಿಂದ ಪ್ರಾರ್ಥಿಸಿ. ಎಷ್ಟು ದಿನಗಳಾಯ್ತು ಪ್ರಿಯರೇ ಪೂರ್ಣ ಹೃದಯದಿಂದ ದೇವರ ಸನ್ನಿಧಿಯಲ್ಲಿ ಆತನನ್ನು ಆರಾಧಿಸಿ, ಆಚಾರದಿಂದ ಆಲಯಕ್ಕೆ ಹೋಗೋದು, ಆರಾಧಿಸಿ ತಿರುಗಿ ಬರೋದು, ಆನಂತರ ಸೋಮವಾರದಿಂದ ಕೆಲಸದಲ್ಲಿ ತೊಡಗಿಸಿಕೊಳ್ಳೋದು. ಅದಕ್ಕೆ ನಿಮಗೆ ಕೇಳ್ತಿದ್ದೇನೆ, ಆದಿವಾರದಿಂದ ಶನಿವಾರದವರೆಗೂ ಪ್ರತಿದಿನ ಎಲ್ಲಿದ್ದೀರಿ ನೀವು? ದೇವ್ರು ಕೇಳ್ತಾರೆ ಆದಾಮನಿಗೆ, ನೀನು ಎಲ್ಲಿರುತ್ತಿ ಎಂದು, ನೀನು ಎಲ್ಲಿದ್ದಿ ಎಂದು. ಕರ್ತನಿಗೆ ಹತ್ತಿರದಲ್ಲಿ ಇರ್ತಾ ಇದ್ದನು ಪ್ರಿಯರೇ ಆದಾಮನು. ಸಂಜೆಯ ತಂಗಾಳಿನಲ್ಲಿ ಆದಾಮ ಹವ್ವ ಅವರು ದೇವರು ಬಂದಾಗ ಓಡೋಡಿ ಬರ್ತಾ ಇದ್ರಂತೆ. ಆತನ ಮಡಿಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದನಂತೆ. ಅಂಥವನು ಬೇಡವೆಂದಿರುವ ಹಣ್ಣನ್ನು ತಿಂದಾಗ ಏನಾಗಿ ಹೋದ್ರು ಪ್ರಿಯರೇ? ದೂರವಾಗಿ ಹೋದ್ರು. ಎದ್ದು ಓಡಿ ಹೋಗೋದಲ್ದೆ ಹೋಗಿ ಮರದ ಹಿಂದೆ ಅಡಗಿಕೊಳ್ತಾನೆ. ಹುಡುಕಿಕೊಂಡು ಬರ್ತಾರೆ ದೇವರು. ಆದಾಮನೇ ಎಲ್ಲಿರುತ್ತಿ ಎಲ್ಲಿರುತ್ತಿ ಎಂದು ಕೇಳುತ್ತಾ, ದೇವರೇ ನಿನಗೆ ಭಯಪಟ್ಟೆ ನಾನು. ಯಾಕೆ ಭಯಪಟ್ಟಿ ನೀನು? ನಾವು ಯಾಕೆ ಭಯಪಡ್ತೇವೆ? ಈ ದಿನ ತಂದೆ ತಾಯಿಗಳನ್ನು ನೋಡಿ ಭಯಪಡುವವರಿದ್ದಾರೆ, ಹೆಂಡತಿಯನ್ನು ನೋಡಿ ಭಯಪಡುವವರಿದ್ದಾರೆ, ಗಂಡನಿಗೆ ನೋಡಿ ಭಯಪಡುವವರಿದ್ದಾರೆ, ನಮ್ಮಂತಹ ಪಾಸ್ಟರ್ ಅವರನ್ನು ನೋಡಿ ಭಯಪಡುವವರಿದ್ದಾರೆ. ಹಾಗೆಯೇ ಪೊಲೀಸ್ ಅವರಿಗೆ ನೋಡಿ ಭಯಪಡ್ತೇವೆಂದು ಹೇಳುವ ಅಗತ್ಯವೇ ಇಲ್ಲ, ಭಯಪಡ್ತಾರೆ. ಯಾರು ಪ್ರಿಯರೇ? ಯಾರು ಭಯಪಡ್ತಾರೆ? ಕಳ್ಳನೇ ಭಯಪಡ್ತಾನೆ, ಅಪರಾಧಿಯೇ ಭಯಪಡ್ತಾನೆ. ನಾವು ತಪ್ಪು ಮಾಡಿದಾಗ ಭಯ ನಮ್ಮನ್ನು ಹಿಡಿಯುವಂಥದ್ದಾಗಿದೆ. ತಪ್ಪು ಮಾಡಿದವರು ಹೆದರಿ ಯಾರು ಹಿಂದಟ್ಟದಿದ್ದರೂ ಓಡಿ ಹೋಗ್ತಾರಂತೆ. ಆದರೆ ನೀತಿವಂತನು ಸಿಂಹದಂತೆ ಧೈರ್ಯದಿಂದಿರುತ್ತಾನೆ. ದುಷ್ಟನು ಬೆನ್ನಟ್ಟದಿದ್ದರೂ ಓಡಿ ಹೋಗ್ತಾನೆ. ನಿಮ್ಮ ಜೀವಿತದಲ್ಲಿ ಕರ್ತನ ಸಮೀಪದಲ್ಲಿರುವುದನ್ನು ನೀವು ಕಲಿಯುವುದಾದರೆ, ಕರ್ತನ ಸಮೃದ್ಧಿಯಾಗಿರುವಂತಹ ದಿವ್ಯ ದಾನ ಹೊಂದಿಕೊಳ್ಳುವುದಾದರೆ, ಪ್ರತಿ ಶೋಧನೆ ನಾವು ಜಯಿಸುವವರಾಗಿರ್ತೇವೆ. ಪ್ರತಿ ಕೊರತೆಯೂ ಪೂರ್ತಿಯಾಗಿ ತೀರಿಸಲ್ಪಡ್ತದೆ. ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ನಾವು ಅಭಿವೃದ್ಧಿಯಾಗ್ತೇವೆ. ಇದೇ ಮಾತುಗಳನ್ನು ಪ್ರತಿದಿನ ಹೆಚ್ಚು ಕಡಿಮೆ ಹೇಳ್ತಾ ಇದ್ದೇನಲ್ಲವೇ? ವಾಕ್ಯದ ಸಾರವೇ ಅದಾಗಿದೆ. ಆತನ ಸಮೀಪದಲ್ಲಿ ನಾವು ಇರೋಣ, ಆಧ್ಯಾತ್ಮಿಕವಾಗಿ ಬಲಗೊಳ್ಳೋಣ, ದೇವರೊಂದಿಗೆ ಸಹವಾಸ ಮಾಡುವ ಅನುಭವ ಹೊಂದಿಕೊಳ್ಳೋಣ, ವಾಕ್ಯ ಪಠಿಸುವಂಥದ್ದು, ಮೊಳಕಾಲೂರಿ ಪ್ರಾರ್ಥಿಸುವುದನ್ನು ತಪ್ಪದೇ ಮಾಡೋಣ. ಆಗ ಎಂಥದೇ ಶೋಧನೆ ಇದ್ರೂ ಕೂಡ, ಲೋಕವೆಲ್ಲ ಗೊಂದಲವಾದರೂ ಸಹ, ಸೈತಾನನು ಎಷ್ಟೇ ಗರ್ಜಿಸಿದರೂ ಸಹ, ವಿಜೃಂಭಿಸಿದರೂ ಸಹ ಅವನನ್ನು ಸೋಲಿಸಬಲ್ಲಂತಹ ಆಧ್ಯಾತ್ಮಿಕ ಶಕ್ತಿಯನ್ನು ನಮ್ಮ ಪಕ್ಷದಲ್ಲಿರುವ ನಮ್ಮ ಕರ್ತನು ನಮಗೆ ಅನುಗ್ರಹಿಸುತ್ತಾರೆ. ಯಾವ ಸಮಸ್ಯೆಗಳಲ್ಲಿ ಈ ದಿನ ನೀವು ಇದ್ದೀರೋ, ಏನಾಗಿದೆ ನಿಮ್ಮ ಜೀವಿತದಲ್ಲೆಂದು, ನೀವು ದೇವರಿಂದ ಎಷ್ಟು ದೂರ ಹೋಗಿದ್ದೀರೆಂದು ಒಂದು ಸಾರಿ ಪರಿಶೀಲಿಸಿಕೊಳ್ಳಿರಿ. ಕರ್ತನ ಬಳಿಗೆ ಹೋಗಿರಿ, ಆತನ ಪಾದಕ್ಕೆ ಅಡ್ಡ ಬೀಳಿರಿ. ದೇವರೇ, ನನ್ನನ್ನು ಅಪ್ಪಿಕೊಳ್ಳಿರಿ, ನನ್ನ ಕಣ್ಣೀರನ್ನು ಒರೆಸಿರಿ. ನನ್ನ ಶತ್ರುಗಳನ್ನು ಜಯಿಸಲು ನನಗೆ ಶಕ್ತಿ ಇಲ್ಲ, ಹಾಗಾಗಿ ನನ್ನನ್ನು ಬಲಪಡಿಸಿರಿ ಎಂದು ಬೇಡಿಕೊಳ್ಳುವುದಾದರೆ ದೇವರು ನಮ್ಮೆಲ್ಲರಿಗೆ ತನ್ನ ಕೃಪೆಯನ್ನು ಕೊಡ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಭಾನುವಾರ ಚರ್ಚಿಗೆ ಹೋಗಿ ಬರುವಂತಹ ಕ್ರೈಸ್ತರಾಗಿ ನಾವಿರದಂತೆ,
ವಾಕ್ಯ ಕೇಳ್ತಿದ್ದೇವೆ ಅಂತ ಹೇಳಿಕೊಂಡು ನಿಂತು ಹೋಗುವಂಥವರಾಗಿರದೆ ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಂಡು ಚಿಕ್ಕಲ್ಲಿ ಸಿಲುಕಿಸುವ ಪ್ರತಿ ಶೋಧನೆಯನ್ನು ಜಯಿಸುವುದಕ್ಕೂ ಸೈತಾನನ ತಂತ್ರಗಳನ್ನೆಲ್ಲ ಎದುರಿಸುವುದಕ್ಕಾಗಿಯೂ ಆಧ್ಯಾತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿಯಾಗುವುದಕ್ಕೂ ಸಹಾಯ ಮಾಡಿರಿ ಎಂದು ಬೇಡಿಕೊಳ್ತೇವೆ. ನಮ್ಮನ್ನು ಪ್ರೀತಿಸಿದ ದೇವರು, ನಮ್ಮನ್ನು ಬಲಪಡಿಸುವ ದೇವರು ನೀವಾಗಿದ್ದೀರೆಂದು ಮತ್ತು ನಾವು ಸಮೃದ್ಧಿಯಾಗಿರಬೇಕೆಂದು ನಮಗೋಸ್ಕರ ನಿಮ್ಮ ಪ್ರಾಣವನ್ನೇ ಕೊಟ್ಟಿದ್ದೀರೆಂದು ಗುರುತಿಸಲು ಸಹಾಯ ಮಾಡಿರೆಂದು ಬೇಡಿಕೊಳ್ತೇವೆ. ಯಾವ ಮನೆಯಲ್ಲಿ ಕೊರತೆ ಬರಗಾಲ ಇದೆಯೋ, ಯಾವ ಮನೆಯಲ್ಲಿ ಸೈತಾನನ ಕಾರ್ಯಗಳು ಜರುಗುತ್ತಾ ಇವೆಯೋ ಅಂತಹ ಕುಟುಂಬಗಳನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಬಿಡುಗಡೆ ಮಾಡುತ್ತೇವೆ. ಹೃದಯದಲ್ಲಿ ಯಾರ್ಯಾರು ಎಂತಹ ಸ್ಥಿತಿಯಲ್ಲಿದ್ದಾರೆಂದು ಅರಿತುಕೊಂಡ ದೇವರು ನೀವು, ಅಂಥವರನ್ನು ಸರಿಪಡಿಸಬಲ್ಲಂತಹ ಕರ್ತನು ನೀವಾಗಿರುವುದರಿಂದ ನಮ್ಮ ಹೃದಯಗಳನ್ನು ಈ ಉದಯಕಾಲದಲ್ಲಿ ಮತ್ತೊಂದು ಸಾರಿ ಸರಿಪಡಿಸಿ ನಿಷ್ಕಳಂಕವಾದ ನಿಜವಾದ ವಿಶ್ವಾಸಿಗಳಾಗಿ ನಿಮ್ಮ ಸಾಕ್ಷಿಗಳಾಗಿ ಲೋಕದಲ್ಲಿ ಜೀವಿಸಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಭಾರಗಳೆಲ್ಲ ಕರ್ತನ ಸನ್ನಿಧಿಯಲ್ಲಿಟ್ಟು ನಾವು ಪ್ರಾರ್ಥಿಸ್ತಿದ್ದೇವೆ. ಕೆಲವೊಂದು ಸಾರಿ ನಿಮ್ಮ ಹೃದಯವನ್ನು ಬಿಚ್ಚಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಬದುಕಿನಲ್ಲಿ ಇರುವ ಸಮಸ್ಯೆಗಳನ್ನೆಲ್ಲ ನೀವು ತಿಳಿಯಪಡಿಸುತ್ತಾ ಇರುವುದರಿಂದ ಅವುಗಳನ್ನು ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಟು, ಅಂದರೆ ಸುಮ್ಮನೆ ಪಬ್ಲಿಕ್ ಆಗಿ ತೋರಿಸದೆ ವೈಯಕ್ತಿಕವಾದ ಪ್ರಾರ್ಥನೆಯಲ್ಲಿ ಜ್ಞಾಪಕ ಇಟ್ಕೊಳ್ತಿದ್ದೇವೆ. ಕರ್ತನು ನಿಮಗೆ ತಪ್ಪದೆ ಸಹಾಯ ಮಾಡುವ ಹಾಗೆ ದೇವರ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡ್ತಿದ್ದೇವೆ. ಖಂಡಿತವಾಗಿಯೂ ದೇವರು ನಿಮಗೆ ಬಿಡುಗಡೆಯನ್ನು ಕೊಡ್ತಾರೆ. ಮನಸ್ಸಲ್ಲಿರುವ ಆ ಹೋರಾಟಗಳನ್ನು ಯಾವುದೊಂದನ್ನು ಮುಚ್ಚಿಟ್ಕೊಳ್ಳದೆ ಕರ್ತನ ಸನ್ನಿಧಿಯಲ್ಲಿ ಒಪ್ಪಿಕೊಳ್ಳಿರಿ. ಆತನು ಕ್ಷಮಿಸುವಾತನಾಗಿದ್ದಾನೆ, ಆತನು ಶುದ್ಧೀಕರಿಸುವಾತನಾಗಿದ್ದಾನೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ ಜೀವಾಧಾರವು, ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ. ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಬೆಂಗಳೂರಿನ ಸುತ್ತಮುತ್ತಲಿರುವಂಥವರೆಲ್ಲರಿಗೂ ಶುಭವಾರ್ತೆ. ಪ್ರತಿದಿನ ದೇವರ ವಾಕ್ಯ ಅನೇಕ ಭಾಷೆಗಳಲ್ಲಿ ಕೇಳುತ್ತಿರುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಲು ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಆಗಸ್ಟ್ 27ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, ರಾತ್ರಿ 6 ಗಂಟೆಯಿಂದ 10 ಗಂಟೆವರೆಗೂ ನಡೆಯುವ ಈ 2 ಸೆಷನ್ನಲ್ಲಿಯೂ ಪಾಲ್ಗೊಳ್ಳುವುದಕ್ಕಾಗಿ ಸಿದ್ಧರಾಗಿ ಬನ್ನಿ. ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸಿ ದೇವರ ಸನ್ನಿಧಿಯಲ್ಲಿ ಆನಂದಿಸಬೇಕೆಂದು ಈ 1 ಡೇ ಗೆಟ್ ಟುಗ್ಯಾದರ್ ಅನ್ನು ಏರ್ಪಡಿಸಿದ್ದೇವೆ. ಬನ್ನಿರಿ, ಕುಟುಂಬವಾಗಿ ಕೂಡಿ ಬನ್ನಿರಿ. ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ, ಆತನನ್ನು ಆರಾಧಿಸೋಣ. ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸಾಕ್ಷಿ ಕೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾನು ಎಷ್ಟೋ ಆಸೆಯುಳ್ಳವನಾಗಿದ್ದೇನೆ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಎಷ್ಟೋ ಬಲಪಡಿಸಬೇಕೆಂಬ ಆಸೆಯಲ್ಲಿದ್ದೇವೆ. ತಪ್ಪದೆ ಬನ್ನಿರಿ. ಬ್ಯಾಂಗ್ಳೂರಿನಲ್ಲಿ ಹಡ್ಸನ್ ಕಮ್ಯುನಿಟಿ ಸೆಂಟರ್ನಲ್ಲಿ CSI ಕಾಂಪೌಂಡ್ನಲ್ಲಿ ಈ 1 ಡೇ ಗೆಟ್ ಟುಗ್ಯಾದರ್ ನಡೆಯುತ್ತದೆ. ಹೆಚ್ಚಿನ ವಿವರ ಬೇಕಾಗುವುದಾದರೆ 8939393939 ನಂಬರ್ಗೆ ನೀವು ಕರೆ ಮಾಡಿ, ಇಲ್ಲವೇ ನೀವು ಕಾಣುತ್ತಿರುವ ನಂಬರ್ಗಳಿಗೆ ನೀವು ವಾಟ್ಸಪ್ ಕಳಿಸಿಕೊಡಿರಿ. ಲಿಂಕ್ ನಿಮಗೆ ಕಳಿಸುತ್ತೇವೆ. ತಪ್ಪದೆ ಬರ್ತೀರಲ್ಲವೇ? ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ ಜೀವಾಧಾರ.